ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಒಂದಲ್ಲ ಒಂದು ದಿನ ಫಲ ಕೊಡುವುದು. ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ವೆಲ್ಕಮ್ ಟು ಡೇ 14 ಆಫ್ ಗೆಟಿಂಗ್ ಮೈ ಚಾನಲ್ ಮಾನಿಟೈಸ್ಡ್. ಇವತ್ತು ಬೆಳಗ್ಗೆ ಓದೋಣ ಅಂತಂದೇಳಂದು ಸ್ವಲ್ಪ ಬೇಗನೆ ಎದ್ದಿದ್ದೆ, ಬಟ್ ಓದೋದನ್ನ ಬಿಟ್ಬಿಟ್ಟು ಇದು ಯಾವುದೋ ವ್ಲಾಗ್ ನೋಟಿಫಿಕೇಶನ್ ಬಂತು ಅಂತ ಇದನ್ನ ನೋಡೋಕೆ ಕೂತೆ. ಈ ಥರದೊಂದು ಸೀನ್ನ ಬೆಳಗ್ಗೆ ನೋಡೋದಕ್ಕೆ ನಾನು ನನ್ನ ಫ್ಯಾಮಿಲಿನ ಮಿಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇಂಡಿಪೆಂಡೆಂಟ್ ಲೈಫು, ಸ್ಟ್ರಾಂಗ್ ಲೈಫು, ಬ್ಲಾ ಬ್ಲಾ ಅಂತ ಎಷ್ಟೇ ಏನೇ ಅಂದ್ಕೊಂಡು ಕೂಡ ಕೆಲವೊಂದ್ಸಲಿ ತುಂಬಾ ನೆನಪಾಗ್ಬಿಡುತ್ತೆ. ಓಕೆ ಇವತ್ತು ಟ್ರ್ಯಾಶ್ನ ಬಿಸಾಕೋದು ನನ್ನ ಟರ್ನ್ ಆಗಿತ್ತು. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಕಸನ ಎತ್ತಾಕೊಳ್ಳೋ ಮಷೀನು ಜಸ್ಟ್ ಬಕೆಟ್ ಇಟ್ಟಿದ ಕೂಡಲೇ ಎಲ್ಲ ಅದೇನೇ ಎತ್ತಾಕೊಳ್ತಾ ಇದೆ. ಅದಾದಮೇಲೆ ಅಲ್ಲಿಂದ ಆ್ಯಸ್ ಯೂಶುವಲ್ ಲಿಡಲ್ ಕಡೆ ಪಯಣ, ಸ್ವಲ್ಪ ರೇಷನ್ ತರೋದಿತ್ತು. ಸೊ ಅದಕ್ಕೆ ಲಿಡಲ್ ಕೆಲಸನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಬ್ರೇಕ್ಫಾಸ್ಟ್ನ ಮಾಡಿದೆ. ಆ್ಯಂಡ್ ಇವತ್ತು ನನ್ನ ಬ್ರೇಕ್ಫಾಸ್ಟ್ ಬಂದು ಅವಕ್ಯಾಡೋ ಬ್ರೆಡ್ ಟೋಸ್ಟ್, ರೋಸ್ಟೆಡ್ ಬ್ರಾಕ್ಲಿ, ಕಾಫಿ. ನೆನ್ನೆ ಭಾರತ್ ಬಜಾರಿಂದ ಬೆಂಡೆಕಾಯಿನ ತೊಗೊಂಡು ಬಂದಿದ್ದೆ. ಸೊ ಇವತ್ತು ನಮ್ಮ ಮನೆ ಊಟ ಬಂದುಬಿಟ್ಟು ಬೆಂಡೆಕಾಯಿ ಸಾರು ಜೊತೆಗೆ ಅನ್ನ. ನಾನು ಯೂಶ್ವಲಿ ರೆಸಿಪೀಸ್ನೆಲ್ಲದನ್ನು ರೇಖಕ್ಕನ ಅಡುಗೆಯಿಂದನೇ ಫಾಲೋ ಮಾಡೋದು. ಅದಾದಮೇಲೆ ನನ್ನ ಫಸ್ಟ್ ಸೆಷನ್ ಆಫ್ ಓದೋದು ಸ್ಟಾರ್ಟ್ ಆಯಿತು. ಈ ಒಂದು ಸೀರೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ. ಕರೆಂಟ್ ಸಬ್ಸ್ಕ್ರೈಬರ್ಸ್ ಕೌಂಟ್ ಬಂದ್ಬಿಟ್ಟು 352 ಸಬ್ಸ್ಕ್ರೈಬರ್ಸ್ ಆಗಿದೆ. ಐ ಆಮ್ ಸೋ ಹ್ಯಾಪಿ. ಸೊ ಈ ಸೀರೀಸ್ ನಿಮಗೆ ಇಷ್ಟ ಆದಲ್ಲಿ ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಟಾಟಾ ಬಾಯ್.